ಆಸ್ತಿಗಾಗಿ ತಕರಾರು ತೆಗೆದ ತಂಗಿಯನ್ನೇ ಚಾಕುವಿನಿಂದ ಹತ್ಯೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹೇಮರಡ್ಡಿ ಮಲ್ಲಮ್ಮ ನಗರದಲ್ಲಿ ನಡೆದಿರುವಂತಹ ಘಟನೆ. 35 ವರ್ಷದ ಕಾಳಮ್ಮ ಕ್ಯಾದಿಗಿಹಳ್ಳಿ ಅಲಿಯಾಸ್ ಕೃಷಿದ ಹತ್ಯೆಯಾದ ಮಹಿಳೆಯಾಗಿದ್ದಾಳೆ. ಕಾಳಮ್ಮನ ಅಣ್ಣ ಈಶ್ವರಪ್ಪ ಕ್ಯಾದಿಗಿಹಳ್ಳಿಯಿಂದಲೇ ಒಂದು ಹತ್ಯೆ ನಡೆದಿದೆ. ಆಸ್ತಿ ವ್ಯಾಜ್ಯ ವಾಪಸ್ ಪಡೆಯುವಂತೆ ಕೇಳಲು ಮನೆಗೆ ಹೋಗಿದ್ದ ಈಶ್ವರಪ್ಪ ಮಾತು ಕೇಳದೇ ಇದ್ದಕ್ಕೆ ಚಾಕುವಿನಿಂದ ಚುಚ್ಚಿ ತಂಗಿಯ ಹತ್ಯೆ ಮಾಡಿದ್ದಾನೆ. ಹತ್ಯೆ ಮಾಡಿ ಕುತ್ತಿಗೆಯ ಮೇಲೆ ಕಾಲಿಟ್ಟು ವಿಕೃತಿಯನ್ನ ಮೆರೆದಿದ್ದಾನೆ ಈಶ್ವರಪ್ಪ. ಮುಂಡರಗಿ ತಾಲೂಕಿನ ಬೆಣ್ಣಿಹಳ್ಳಿಯಲ್ಲಿ 15 ಎಕರೆ ಜಮೀನು ವಿಚಾರವಾಗಿ ವ್ಯಾಜ್ಯ ನಡೆದಿತ್ತು. ಪಿತ್ರಾರ್ಜಿತ ಆಸ್ತಿಗಾಗಿ ಕೇಸ್ ದಾಖಲಿಸಿದ್ದ ಕಾಳಮ್ಮ ಅಲಿಯಾಸ್ ಕರ್ಷಿದ ಕಳೆದ 4 ವರ್ಷದ ಮೆಹಬೂಬ್ ಬೆಟಗೆರೆ ಎಂಬಾತನೊಂದಿಗೆ ಮದುವೆ ಮಾಡಿಕೊಳ್ಳಲಾಗಿತ್ತು. ಮದುವೆಯಾಗಿ ತಂದೆಗೆ ಸೇರಿದ ಚಿಕ್ಕ ಮನೆಯಲ್ಲಿ ಕಾಳಮ್ಮ ವಾಸವಾಗಿದ್ದು ಮುಸ್ಲಿಂ ವ್ಯಕ್ತಿಯನ್ನ ಮದುವೆಯಾಗಿ ಕರ್ಷಿದ ಅಂತ ಹೆಸರು ಬದಲಾಯಿಸಿಕೊಂಡಿದ್ದು ಕಾಳಮ್ಮ. ಮದುವೆಯಾಗಿ ಹೋಗಿದ್ದೀಯಾ, ಈಗ ಆಸ್ತಿ ಮೇಲೆ ಕಣ್ಣು ಯಾಕೆ ಅಂತ ಅಣ್ಣ ಆಕ್ರೋಶಗೊಂಡು ಒಂದು ಕೊಲೆಯನ್ನು ಮಾಡಿದ್ದಾನೆ. ಆಸ್ತಿ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಮುಂಡರಗಿ ಪೊಲೀಸರಿಂದ ಪ್ರಕರಣ ಸಂಬಂಧ ತನಿಖೆಯನ್ನ ನಡೆಸಲಾಗ್ತಾ ಇದೆ. ವರದಿ ಮರಿಯಜಾ ಎಚ್, ಮುಂಡರಗಿ. ಅವ್ರು ನಿಮ್ಮ ಬಾಸ್ ಅಲ್ಲೇ ನಿಂತರು. ಯಾರು ಅವ್ರು ಇನ್ನೂ ರಾಲಿ ಒಳಗೆ ತುಂಬಿಸ್ಕಿದಂಗ ಕದ ಹಾಕ್ಬಿಡ್ದಪ್ಪ ಅದ ಸರ್.